ಸೋದರ ಗಾಂಧಾರ ವಂಶೋದ್ಧಾರಕ, ಅಂದು ನೀನು ನಿನ್ನ ತಮ್ಮಂದಿರಿಗಾಗಿ ಮಾಡಿದ ಶಪಥವೇನಾಯಿತು? 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 ಪ್ರಚಂಡ ಮಾರುವುದು ಅಖಂಡ ವರದ ಕಂಡಕ್ಕೆ ಅಖಂಡ ವರದ ಕಂಡಿದ ಕ್ಷೀಕತೆಯ ಪ್ರವೀಣ ಆಶ್ಚರ್ಯದ ಮಹಾನಿಪುಣ ಈ ಸೌವರ ರಾಜ ಶಕುನಿಗಳ ನಿಮ್ಮಗಳ ಸರಸ ಸಲ್ಲಾಪ ನನ್ನ ವಂಶಕ್ಕೆ ಕಾರಣಕರ್ತನಾದ ದುರ್ಮಾರ್ಗ ದುರ್ಜಾತ ದುರ್ಣದುರ್ಯೋಧನನೇ ಕೇಳು. ಅಂತ ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ಮೋಸದಿಂದ ಕೈ ಹಿಡಿದು ತಂದು ಕತ್ತಲೆಯ ಪಾರದಲ್ಲಿ ಬಂಧಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯೇ ಸಿಡಿಯುತ್ತ ನನ್ನ ದೇಹದ ರಕ್ತವು ಕೊತ ಕೊತನೆ ಕುಡಿಯಲಾರಂಭಿಸಿತು. ನನ್ನ ಕೈ ಕಾಲುಗಳೇ ಕಂಪಿತಗೊಳ್ಳುವವು. ಒಂದೇ ಬಾರಿಗೆ ಸಹಸ್ರಾಸ್ತ್ರಗಳು ಬಂದು ನನ್ನ ಎದೆಯನ್ನು ನೀಡಿದಂತಾಗುವುದು. ಈ ನನ್ನ ಹತಭಾಗ್ಯ ಸಹೋದರನಿಗೆ ಕೊಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ ಒಂದೇ ಒಂದು ಒಳಗೆ ನೀರು ನಮ್ಮಗಳ ಹಸಿವನ್ನು ನೀಗಿಸುತ್ತಿರಲಿಲ್ಲ. ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಪೂಳನ್ನು ನನಗೊಬ್ಬನಿಗೆ ಕೊಟ್ಟು ಈ ನನ್ನ ಶ್ವಾಸದೊಳಗಿನ ಉಸಿರು ಬರಿತದ ಹಾಗೆ ಮಾಡಿ ನಿನ್ನ ಮೇಲಿನ ಜಲವನ್ನು ತೀರಿಸಲೆಂದೇ ನನ್ನೊಬ್ಬನನ್ನು ಉಳಿಸಿ ಅವರೆಲ್ಲರೂ ಹಸಿವಿನಿಂದ ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವನ್ನು ಮನನ್ನು ಗಿಡಿಸಿ ನಂದು ಬೆಂದು ವಿದರ್ಶರಿತನಾಗಿದ್ದೇನೆ. ಈ ನನ್ನ ಸಹೃದಯವು ಕೋಪಾಗ್ನಿಯ ಜ್ವಾಲೆಯ ಮರವಾಗಿದೆ. ಹಸಿವಿನ ಸಿದ್ಧೆಯಿಂದ ಜಗತ್ತಿನಿಂದ ಕಾಲಸರ್ಪವಾಗಿದ್ದೇನೆ. ನೀನು ನಮ್ಮ ವಂಶಕ್ಕೆ
ಪ್ರತಿಕಾರಕ್ಕೆ ಪ್ರತಿಕಾರ, ದೇಶಕ್ಕೆ ದೇಶ, ಸೇರಿಗೆ ಸೇರು. ಸೇರೆಂಬ ತಿಳಿಸಿ ಕೋಲಾರ ಜನವ, ಸೇರೆಂಬ ತಿಳಿಸಿ ಕೋಲಾರ ಜನವ, ಈ ನಿನ್ನ ಗುರು ವಂಶದ ಏನಾದರೂ ಕಲಿತ ಬಿಡಲ್ಲ. ನಮ್ಮ ಮಾತ್ಸರ್ಯದ ವರ್ಷಗಳ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನಾಲಿಸಲು ಸಾಧ್ಯ. ದುರ್ವಿಧಿಯ ಹಟ್ಟಹಾಸದಿಂದ ತೀರ್ಣವಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಈ ಸೋದರ ಮಾವನ ಹೃದಯವನ್ನು ಕಠೋರವಾಗಿಸಿದ ಗುರುಕುಲ ಕುಟಿಯ ಕೇಳು. ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾರ್ಗ ದುರ್ಯೋಧನನೇ ಕೇಳು. ನಾನು ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನು ಸಾಮಂತ ರೋಗಗಳನ್ನು ಓಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಇದೇ ನನ್ನ ರಾಜ್ಯ, ಇದೇ ನನ್ನ ಸಿಂಹಾಸನ, ಇದೇ ನನ್ನ ಸಾಮ್ರಾಜ್ಯ. ರಾಜ್ಯಭಾರ ಮಾಡೋದು. ಆದರೆ ನನ್ನ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಯೋಜನ ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ ಗುರುರಾಜ, ಚಿಂತೆ ಇಲ್ಲ. ಗತಿಸಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಗತಸ್ಮರಣೆಯಿಂದ ಭವಿಷ್ಯವೇ ಅಲಕ್ಷ್ಯವಾಗುವುದು. ಅಂತೆಯೇ ನಾನು ನಿನ್ನನ್ನು ಸೇರಿ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರರನ್ನು ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು. ನಮ್ಮ ಹಿರಿಯರ ವ್ಯಕ್ತಿಗಳನ್ನು ಹೆಸರಿಸುತ್ತಾ ಅಡಿಗಡಿಗೂ ನಿನ್ನನ್ನು ಹಕ್ಕದಾರಿಯನ್ನೇ. ಯೋಧನ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನಗಾಗುವ ಹಿಂಸೆಯು ನರಕದ ಹಿಂಸೆಗಿಂತಲೂ ಅತಿ ಭಯಾನಕವೆನಿಸುವುದು. ಯೋಧನ ನಿನ್ನ 99 ಮಂದಿ ಸಹೋದರರನ್ನು ನಿನ್ನನ್ನು ಧ್ವಂಸ ಮಾಡದ ಹೊರತು ಅದನ್ನು ಕಾಣದೆ ಈ ನನ್ನ 2 ಕಣ್ಣುಗಳಿಂದ ಈ ಶಗುನಿಗೆಲ್ಲಿರುವುದು ಶಾಂತಿ, ವಿಶ್ರಾಂತಿ.
ಭೂಪತಿಯಮ್ಮನ ಸೋಲಿಸಿ ತಂದ ಭಕ್ತಿನ ಸೆರೆಯೊಳಗಿಟ್ಟನು. ಭೂಪತಿಯಮ್ಮನ ಸೋಲಿಸಿ ತಂದ ಭಕ್ತಿನ ಸೆರೆಯೊಳಗಿಟ್ಟನು. ಹಣ್ಣದ ಮಂದಿರ ನೋಡುವರು ನಾವೇ ಹಣ್ಣದ ಮಂದಿರ ನೋಡುವರು ನಾವು ನಮ್ಮ ಬದುಕಿತು ಸೆರೆ ಮನೆಯಲ್ಲಿದ್ದಾವೆ. ಹಣಬೇಡಿ ನನ್ನ ಹಣಭಾಗ್ಯ ಸಹೋದರನೇ, ಹಣಬೇಡಿ. ಆ ಕೌರವನ 99 ಮಂದಿ ಸಹೋದರರ ತಿನ್ನ ಉಂಡಗಳಿಂದ ನರಕದಲ್ಲಿ ನಿರಾಜನವನ್ನೇ ಮಾಡಿಕೊಳ್ಳಿ. ಹಣಬೇಡಿ. ದುರ್ಯೋಧನ, ನಿನಗೆ ಆ ನರಕದ ಹಿಂಸೆಯನ್ನು ಈ ದಿನ ತೋರಿಸದಿದ್ದರೆ ನಾನು ಶಕುನಿಯೇ. ದುರ್ಯೋಧನ, ತಾಯಿಯ ಕಣ್ಣೀರಿನಿಂದ ತೊಳೆದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶಾಪದಿಂದ ಜಯಿಸುತ್ತ ನಿನಗಾಗಿ ಒಂದು ನಿಟ್ಟುರಿಸಿ ಬಿಡದಿಲ್ಲಂತೆ ಮಾಡಿ ನರಕದ ಮಾರ್ಗವನ್ನೇ ತೋರಿಸಿದರು. ನರಕದ ಮಾರ್ಗವನ್ನೇ ತೋರಿಸಿದರು. ರಾಜ, ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಯುದ್ಧವೇ ಮಾವ. ಚಿಂತೆ ಏಕೆ ರಾಜ, ಚಿಂತೆ ಏಕೆ ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆಂದೇ ಬರುತ್ತಿರುವರು. ಅಂದು ಚಾರನ ವರ್ತಮಾನವನ್ನು ತಂದ ಮೇಲೆ ನಾನು ಹೊಲಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನ ಅಸಹಾಯ ಸೋಲಿನ ಈ 2 ತೋರ್ಬಲಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜಾತಿ ಹಿಂಸೆ, ಸಂಯುಕ್ತ ಕಲ ಇದು ಉಚಿತವೇ ಮಾವ. ನಾನು ಹಾದಿನ ದ್ವಾರಕೆಗೆ ಹೊರಟಿದ್ದಾಗ ಕೃಷ್ಣನು ವಿಧ ವಿಧವಾಗಿ ಹೇಳಿದನು, ಯುದ್ಧವು ಅಧರ್ಮವೆಂದು. ಅವನ ಮಾತನ್ನು ನಿರಾಕರಿಸಿದ ಭಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ. ದುರಾಗ್ಯದಲ್ಲಿ ದುರಾತ್ಮಕರ ಮನದಾಳಿಸಿವೆ. ದುರಾಗ್ಯದಲ್ಲಿ ದುರಾತ್ಮಕರ ಮನದಾಳಿಸಿವೆ. 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 ಅಖಂಡ ಪದವಿ ಹೋ ಮೊದಲು ಬೇಬಲ್ಲ. ಅಣ್ಣ, ಅಖಂಡ ಪದವಿ ಹೋ ಮೊದಲು ಬೇಬಲ್ಲ. ಕಣ್ಣ ಹಿಡಿದು ಚುಂಬನ ಸಿಗಿದು ಬರುವ ನಿಕ್ಷಣ. ಕಣ್ಣ ಬೆಳೆದ ಚಂದನಾಡು ಸಿಗಿದು ಬರುವ ನಿಕ್ಷಣ. ದುರಾಗ್ಯದಲ್ಲಿ ದುರಾತ್ಮಕರ ಮನದಾಳಿಸಿವೆ. 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 ಅಸ್ತಿನಾವತಿಗೆ ಬಂದಿರುವರು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ
ಸಾಧ್ಯ ಸಂತಾನವನ್ನು ಬೆಳೆಸುವಂತಿದ್ದೇನೆ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸೇರ್ತಾರಾಗ. ಅಣ್ಣ, ಆ ಗರ್ಭಿತ ಗೋಪಾಲನು ನಮ್ಮ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುವುದಿಲ್ಲ. ಅಗ್ರಜಾನ್ವಿತಕ್ಕೆ ಯದು ನಂದನೋ ಅಣ್ಣ, ಅಗ್ರಜಾನ್ವಿತಕ್ಕೆ ಯದು ನಂದನೋ ಹರಿತ್ವಾನ್ವಿತ ಕರೆಯ ವಿದುರನಂ ಸಂಧಿಸಲ್ ಅಣ್ಣ ಬೆಳಗುಡೀರಗೆ ಹೋಗಿರ್ಪನಲ್ ಬೆಳಗುಡೀರಗೆ ಹೋಗಿರ್ಪನಲ್ ಸಹಿಸಲ ಸದರ ಮುಯಮಗೆ ಅಗ್ರಜ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುವುದಿಲ್ಲ. ಆಗಲೇ ನಮ್ಮ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ಮಿತ್ರನ ಕುಟುಂಬದ ಆಶ್ರಯಿಸುವುದಕ್ಕೆ ಎಷ್ಟೊಂದು ಹೇಳನ ಉಂಟ. ಅವ ಹೇಳಲವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನರು, ವಿದುರನಂತ ಭಕ್ತರು ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗ. ಸತ್ಕಾರವಂತೆ ಸತ್ಕಾರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಪುರಾಣ ಕೃಷ್ಣನ ಪುರಿದ ಕಾಲವ ಪೂರ್ಣವನ್ನು ದಶದಳವೇ ಪುರಾಣ ಕೃಷ್ಣನ ಪುರಿದ ಕಾಲವ ಪೂರ್ಣವನ್ನು ದಶದಳವೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ನನ್ನ ಸಹೋದರರ ಸಮನ ಮಾಡಲು ಒಂದೊಂದು ಸಾರಿ ದೂಸಿ ಸವಾಸವೆನಿಸುವುದು. ಮಾವ ನೋಡಿದೆಯ ಮಾವ, ಮಜಗಜಗಳೆಷ್ಟೇ ಇದ್ದರು
ಆನೆಗೆ ಸಾಟಿ ಆಗಬಲ್ಲದು. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದ ಪಕ್ಷದಲ್ಲಿ ಈ ಸಾರ್ವಭೌಮನ ವೈಭವವನ್ನು ದೃಢೀಕರಿಸಿ ಆ ದಾಸಿ ಪುತ್ರ ವಿದುರನ ಗುರುಕು ಜೋಪುಡಿಯನ್ನಾಗ್ರಹಿಸುತ್ತಾನೆ. ಆರಂಭದಲ್ಲಿಯೇ ಇಂತಹ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪಗಳಿಂದ ಈ ಅಪಮಾನವನ್ನು ಹೇಗೆ ತಾನೇ ತಿಳಿಸಿದೆ? ಕೃಷ್ಣನು ನೀನು ಹೇಳಿದ ವಂಚಕನೇ ಆಗಿರಬಹುದು. ಕೃಷ್ಣನಲ್ಲಿ ಇಷ್ಟೊಂದು ದೇಶವೇಖ್ಯ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಕೂಡಿಸುವರು ಅಂಥವರನ್ನೇ ನಿರ್ಮೂಲನೆ ಮಾಡುವುದು. ಜರಾಸಂಧ, ಶಿಶುಪಾಲ ಅವರು ಎಂತಹ ಮಿತ್ರರಾಗಿದ್ದಾರೆ. ಕಾರಣವಿಲ್ಲದೆ ಅವರನ್ನು ಬೋಧಿಸಲಿಲ್ಲವೇ? ಕಂಸನನ್ನು ಸಂಹರಿಸಿ ಮರುಳು ಮುದುಕನಾದ ಆ ಉಗ್ರಸೇನನನ್ನು ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನೆಲ್ಲ ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಹಿಸಿಕೊಳ್ಳಲಿಲ್ಲವೇ? ಅಂಥವನಿಗೆ ಮನ್ನಣೆಯ ತೋರಲೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದೇಕೆ ಮಾವ? ಆನಂದ ಗೋಪಾಲನ ಬಾಗಿನಲ್ಲಿ ಯಾಚಿಸುವುದು ಏ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಅದೇನದು ಉದ್ದೇಶ? ಕಾಲ ಸರ್ಪದ ಕಲ್ಲನ್ನು ಕಿತ್ತು ಎತ್ತೋ ಬಳಿಕಾರರೊಡನೆ ಸುಯೋಧನ, ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಸೈನ್ಯವು ಹೆಚ್ಚು ಅವಶ್ಯಕವಾಗಿತ್ತು. ಆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸುತ್ತೇನೆ ಎಂದು ಹೇಳಿದ್ದರೆ ವಹಿಸಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ಯಾದವ ಸೈನ್ಯ ಮಾತ್ರ ಸೋತು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನಷ್ಟೇ. ಕೃಷ್ಣನು ನೀನು ಹೇಳಿದ ವಂಚಕನೇ ಆಗಿರಬಹುದು. ಅವನ ಮೇಲಿನ ದೇಶದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ದಯ, ದಾಕ್ಷಿಣ್ಯ ಇದನ್ನೆಲ್ಲ ಯಾವಾಗ ಕಲಿತೆಯ? ನೀನು ಆ ಪಾಂಡವರನ್ನು ಕೃಷ್ಣನಿಂದ ನೀನು ಬೇರ್ಪಡಿಸಲಾಗದು. ಏಕೆಂದರೆ ಆ ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಶಾಂತಿಗೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಇನ್ನೇನಯ್ಯ. ಆ ಪಾಂಡವರು ಯೂತದಲ್ಲಿ ಸೋತಾಗಲೇ ಆ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳನ್ನೆಲ್ಲ ಕಳೆದುಕೊಂಡರು. ಪುನಃ ಕುರುರಾಜ್ಯಲಕ್ಷ್ಮಿಯನ್ನು ಪುನಃ ಶಿಕ್ಷಕರ ಯಾಚನಾಂಚನೆಯುವುದು ನಿನಗೆ ಉಚಿತವಾದ ಕಾರ್ಯವಲ್ಲ ಸುಯೋಧನ. ಆ ಪಾಂಡವರು ಮತ್ತೆ ಆ ರಾಜ್ಯಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕಾದರೆ ರಣರಂಗದಲ್ಲಿ ಹೋರಾಡಿ ಆ ವಿಜಯಲಕ್ಷ್ಮಿಯನ್ನು ಉಳಿಸಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ಸುಯೋಧನ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಮಾವ. ಎನ್ನ ಸಲಹೆ ಹೊರತಾಗಿ ಯೋಧದ ಹೊರತಾಗಿ ಈ ದುರ್ಯೋಧನನು ಮತ್ತೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಲ್ಲಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಮಾವ. ಆದರೆ
ನನ್ನದೊಂದು ಸಲಹೆ ಇರುವುದು ಸುಯೋಧನ. ಏನದು ಮಾವ ಸಲಹೆ? ಸಮಯದಲ್ಲಿ ನಿನಗೆ ಅದನ್ನು ವಿಜ್ಞಾಪಿಸುವೆನು. ಮಾವ, ನಿನ್ನ ಸಲಹೆದ ಹೊರತಾಗಿ ಈ ದುರ್ಯೋಧನನು ಮತ್ತೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಸುಯೋಧನ, ನಡೆ ನಡೆ. ಗುರುವಂಶದ ರಣಕಲಿ ನೀನಾಗಲೇ ರಣರಂಗದಲ್ಲಿ ಹುಬ್ಬಿದ ಗುರಿಯನ್ನು ಹುಬ್ಬಿದ ರಣಮಾರಿಗೆ ಬಲು ತಂದ ಹಾಗೆ ನಿನ್ನನ್ನು ಬಲು ಕೊಡಲಿದ್ದರೆ ನಾನು ಶತ್ರುವೆ. ಈ ನಿನ್ನ ಕುರುವಂತವು ಈ ಶಕುನಿಯ ಕುಟುಂಬದ ವಿಷದ ಮಳೆಗೆ ಮಾಡಿ ಈ ನಿನ್ನ ವಂಶವನ್ನು ನಿರ್ವಂಶ ಮಾಡಿ ಈ ಶಕುನಿ ಎಂಬ 3 ಅಕ್ಷರದ ಅರ್ಥವೇನಾದರೂ ಬಲ್ಲೆಯ ಮರಳೆ. ಶಾ ಎಂದರೆ ಶಕ್ತಿಯುತರಾದ, ಕು ಎಂದರೆ ಗುರುಕುಲವನ್ನೇ, ನೀ ಎಂದರೆ ನಿರ್ಮೂಲ ಮಾಡುವುದೇ ಈ ಶಕುನಿ. ಶಾ ಎಂದರೆ ಸಶಸ್ತ್ರಗಳಿಲ್ಲದೆ, ಕು ಎಂದರೆ ಕುತಂತ್ರದಿಂದ ನಿನ್ನ ವಂಶವನ್ನೇ ನಿರ್ಮೂಲ ಮಾಡುವವನೇ ಈ ಶಕುನಿ. ಇಷ್ಟಾಗದ ಹೊರತು, ಈ ನಿನ್ನ ಕುರುವಂಶವು ನಾಶವಾಗದ ಹೊರತು ಈ ಶಕುನಿಗೆಲ್ಲಿ ಹುಡು ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಆನಂದ
ಕುರಿಗಳ ರಣದಲ್ಲಿ ತಪ್ಪನ ನೀಡುವ ಸೋದರರೇ. ಸೋದರರೇ